ಬಾಯೊಳಗಿರುವ ಕಪಿ ಜೈ ಶ್ರೀರಾಮ್ ಎನ್ನುತ್ತಿದೆಯಲ್ಲ, ಈ ಕಪಿ ಯಾರಿರಬಹುದು? ಈ ಕಪಿಯಿಂದ ರಾಮನಾಮ ಸ್ಮರಣೆಯೇ. ನನ್ನ ಬಾಯೊಳಗಿರುವ ಕಪಿ ರಾಮನಾಮವನ್ನು ಉಚ್ಚರಿಸುತ್ತಿರುವಾಗ ಅದನ್ನು ನುಂಗುವುದು ಮಹಾಪರಾಧವಾಗುತ್ತದೆ. ಈ ಕಪಿ ಯಾರೆಂದು ತಿಳಿದು ಗೌರವಿಸಬೇಕು. ನನ್ನ ತಂದೆಯ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಿರುವವರು ನನಗೂ ಗೌರವಾನ್ವಿತರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲೆ ಮಹಾಕಪಿಯೇ, ನಿನ್ನ ಬಾಯಿಂದ ರಾಮನಾಮವನ್ನು ಕೇಳಿ ನಾನು ನಿನ್ನನ್ನು ಹೊರಗೆ ಬಿಟ್ಟೆ. ರಾಮನಾಮವನ್ನು ಉಚ್ಚರಿಸುವವರೆಲ್ಲ ನನ್ನ ಬಂಧುಗಳು. ನೀನು ಯಾರೆಂದು ತಿಳಿಯಲು ನಾನು ಕಾತರನಾಗಿದ್ದೇನೆ. ದಯವಿಟ್ಟು ಹೇಳು. ಎಲೈ ಮತ್ಸ್ಯಕಪಿಯೇ, ನಿನ್ನ ಶಕ್ತಿಯನ್ನು ಕಂಡು ನಾನು ಅಚ್ಚರಿಗೊಂಡಿದ್ದೇನೆ. ನೀನು ಯಾರೆಂದು ತಿಳಿಯುವ ಕಾತುರ ನನ್ನಲ್ಲೂ ಇದೆ. ನಾನು ಸಮುದ್ರ ಲಂಘನ ಮಾಡಿದ್ದಾಗ ಸಿಂಹಿಕೆ ಎಂಬ ರಾಕ್ಷಸಿಯ ದೇಹವನ್ನು ಸೀಳಿ ಹೊರಬಂದಿದ್ದೆ. ಆದರೆ ನಿನ್ನನ್ನು ಭೇದಿಸಲಾಗಲಿಲ್ಲ. ನೀನೇ ನಿನ್ನ ಬಾಯಿಯನ್ನು ತೆರೆದು ನನ್ನನ್ನು ಹೊರಬರುವಂತೆ ಮಾಡಿದೆ. ವಾನರ ಶ್ರೇಷ್ಠ, ನೀನು ಸಿಂಹಿತೆ ವಿಷಯವನ್ನು ಹೇಳುತ್ತಿರುವುದು ನೋಡಿದರೆ ಶ್ರೀರಾಮನ ಕಾರ್ಯಕ್ಕಾಗಿ ಸಮುದ್ರವನ್ನು ದಾಟಿದ ಹನುಮಂತನೇ ಇರಬಹುದೆಂದು ಅನಿಸುತ್ತಿದೆ. ಹೌದು, ನಾನು ಅಂಜನಾಸುತ ಹನುಮಂತ, ಶ್ರೀರಾಮ ಭಕ್ತ. ನೀನಾರು? ಮನ್ನಿಸು ತಂದೆ, ಮನ್ನಿಸು. ತಾವ್ಯಾರೆಂದು ಅರಿಯದೆ ನನ್ನಿಂದಾದ ಅಪರಾಧವನ್ನು ತಂದೆಯಾಗಿ ನೀವು ಕ್ಷಮಿಸಬೇಕು. ಎಲೈ ಮತ್ಸ್ಯಕಪಿಯೇ, ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ನೀನೇಕೆ ನನ್ನನ್ನು ತಂದೆ ಎಂದು ಕರೆಯುತ್ತಿರುವೆ? ನಾನು ಅಖಂಡ ಬ್ರಹ್ಮಚಾರಿ. ನನಗೆ ಸಂತಾನವಿಲ್ಲ. ನನಗೆ ಗೊತ್ತು ತಂದೆ, ನೀವು ವಿವಾಹವಾಗಲೂ ಇಲ್ಲ, ಸಂತಾನವೂ ಇಲ್ಲ. ಆದರೆ ನಿಮಗೆ ತಿಳಿದ ಹಾಗೆ ನೀವು ನನ್ನ ಜನ್ಮಕ್ಕೆ ಕಾರಣರಾದ್ರಿ. ಅದು ಹೇಗೆ ಸಾಧ್ಯ? ಮಹಾನುಭಾವ, ನೀನು ಸಮುದ್ರದ ಮೇಲೆ ಹಾರುತ್ತಿರುವಾಗ ನಿನ್ನ ಮೈಯ ಬೆವರಿನ ಹನಿ ಸಮುದ್ರಕ್ಕೆ ಬಿದ್ದಾಗ ನನ್ನ ತಾಯಿ ಮತ್ಸ್ಯ ಮಾತೆ ಅದನ್ನು ನುಂಗಿ ನಾನು ಜನಿಸಿದಿನಂತೆ. ನನ್ನ ತಾಯಿಯಿಂದ ನಿನ್ನ ಶೌರ್ಯ ಪರಾಕ್ರಮಗಳ ಬಗ್ಗೆ ನಾನು ಕೇಳಿ ತಿಳಿದೆ. ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧದ ವಿಚಾರವೂ ನನಗೆ ಗೊತ್ತು. ನಿನ್ನನ್ನು ಸಾಮಾನ್ಯ ಕಪಿ ಎಂದು ತಿಳಿದು ನಿನ್ನನ್ನೇ ನುಂಗಲು ಮುಂದಾದ ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ಕ್ಷಮಿಸು. ನಿನ್ನ ವೃತ್ತಾಂತವನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ನಿನ್ನ ಬಲ ಪರಾಕ್ರಮವನ್ನು ಕಂಡು ನನಗೆ ಸಂತೋಷವಾಗಿದೆ. ನನ್ನ ಪ್ರಭು ಶ್ರೀರಾಮನ ಬಗ್ಗೆ ನಿನಗಿರುವ ಪೂಜ್ಯ ಭಾವನೆಯನ್ನು ಕಂಡು ನನಗೆ ಆನಂದವಾಗಿದೆ. ಆದರೆ ನನಗೀಗ ಸಮಯವಿಲ್ಲ. ನಾನು ಈಗ ಪಾತಾಳ ಲೋಕದಲ್ಲಿರುವ ಐರಾವಣನನ್ನು ಹುಡುಕಿ ಹೊರಟಿದ್ದೇನೆ. ಅವನಿಂದ ಏನಾಗಬೇಕು ತಂದೆ? ಅವನು ಬಿಡಾರದಲ್ಲಿ ನಿದ್ರಾವಶರಾಗಿದ್ದ ರಾಮ ಲಕ್ಷ್ಮಣರನ್ನು ಕದ್ದು ತಂದಿದ್ದಾನೆ. ನಾನು ಶೀಘ್ರವಾಗಿ ಅವರನ್ನು ಮರಳಿ ಕರೆದುಕೊಂಡು ಹೋಗಬೇಕು. ನೀವು ನಿಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗುವುದರಲ್ಲಿ ಸಂದೇಹವೇ. ಈ ಕಮಲದ ನಾಳದ ಮಾರ್ಗದಲ್ಲಿ ನಡೆದರೆ ಐರಾವಣನ ಅರಮನೆ ಸಿಗುತ್ತದೆ. ಅಲ್ಲಿ ಅನೇಕ ರಾಕ್ಷಸರು ಕಾವಲು ಕಾಯುತ್ತಿರುತ್ತಾರೆ. ಆದರೆ ನಿಮ್ಮ ಪರಾಕ್ರಮದ ಮುಂದೆ ಅವರು ಏನೂ ಅಲ್ಲ. ನನ್ನನ್ನು ಆಶೀರ್ವದಿಸುತ್ತದೆ. ನಿನಗೆ ಮಂಗಳವಾಗಲಿ. ಆದರೆ ಹನುಮಂತ ಹೋಗಿರುವುದರಿಂದ ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗಿ ಬರುವರೆಂಬ ಭರವಸೆ ಇದೆ. ಹೌದು,
ಅಂಗದನ ಮಾತು ನಿಜ. ನಮ್ಮ ಹನುಮಂತ ಇಲ್ಲಿಯವರೆಗೂ ಎಲ್ಲಾ ಕಾರ್ಯದಲ್ಲೂ ಯಶಸ್ವಿಯಾದಂತೆ ಈ ಕಾರ್ಯದಲ್ಲೂ ಯಶಸ್ವಿಯಾಗಿ ಹಿಂದಿರುಗುತ್ತಾನೆ. ಖಂಡಿತ ಎಲ್ಲ ಸುಖಾಂತ್ಯವಾಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ರಾಮನ ಬಿಡಾರದಿಂದ ಬರುತ್ತಿರುವೆಯೇನು? ಹೌದು ಪ್ರಭು. ಅಲ್ಲಿನ ವಿಷಯವೇನು? ರಾಮ ಲಕ್ಷ್ಮಣರು ಇನ್ನೂ ನಿದ್ರಿಸುತ್ತಿದ್ದಾರೆ ಎಂದು ಆ ಮೂರ್ಖ ವಾನರರು ತಿಳಿದಿದ್ದಾರೇನು? ಇಲ್ಲ ಪ್ರಭು, ರಾಮ ಲಕ್ಷ್ಮಣರು ಕಾಣೆಯಾಗಿರೋ ವಿಷಯ ಅವರಿಗೆಲ್ಲ ತಿಳಿದು ಹೋಗಿದೆ ಪ್ರಭು. ಹೌದೇ? ಅವರಿಗೆಲ್ಲ ತಿಳಿದು ಬಿಟ್ಟಿದೆಯೇ? ಅವರೀಗ ದುಃಖದಿಂದ ಗೋಳಾಡುತ್ತಿದ್ದಾರೇನು? ಇಲ್ಲ ಪ್ರಭು, ಆ ವಿಭೀಷಣ ರಾಮ ಲಕ್ಷ್ಮಣರನ್ನ ನಿರೀಕ್ಷೆ ಮಾಡುತ್ತಾ ಸುವರ್ಣ ತಟಾಕದ ಬಳಿ ಕಾದು ಕುಳಿತಿದ್ದಾನೆ. ನೀನೇನು ಹೇಳುತ್ತಿರುವೆ? ಅವನಿಗೆ ಅಲ್ಲೇನು ಕೆಲಸ? ನನಗೆ ತಿಳಿಯದು ಪ್ರಭು. ಆ ಸುವರ್ಣ ತಟಾಕದ ಕಮಲದ ಹೂವಿನ ನಾಳ ಪಾತಾಳಕ್ಕೆ ದಾರಿ ಎಂಬುದು ಆ ದ್ರೋಹಿ ವಿಭೀಷಣನಿಗೆ ತಿಳಿದಿದೆ. ಆ ಪಾಪಿಯೇ ಆ ರಹಸ್ಯವನ್ನು ಅವರಿಗೆ ತಿಳಿಸಿರುತ್ತಾನೆ. ಇರಬಹುದು ಪ್ರಭು. ಹೌದು, ಇದು ಅವನದೇ ಕಾರ್ಯ. ನನ್ನ ಮಿತ್ರನಾದ ಅಹಿರಾವಣನು ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಕೊಂಡೊಯ್ದಿರಬಹುದೆಂದು ಆ ಕುಲದ್ರೋಹಿ ವಿಭೀಷಣ ಊಹಿಸಿರುತ್ತಾನೆ. ಅದಕ್ಕೆ ಅವನು ಸುವರ್ಣ ತಟಾಕದ ಬಳಿ ಹೋಗಿರುವುದು. ಈಗಾಗಲೇ ಯಾರಾದರೂ ಪಾತಾಳಕ್ಕೆ ಹೋಗಿರಬಹುದೇ? ದೂತ, ಹನುಮಂತನು ವಿಭೀಷಣನೊಡನೆ ಇದ್ದನೆ? ಇಲ್ಲ ಪ್ರಭು, ಅಲ್ಲಿ ಹನುಮಂತನಿರಲಿಲ್ಲ. ಅಂದ ಮೇಲೆ ಆ ಹನುಮಂತ ಪಾತಾಳಕ್ಕೆ ಹೋಗಿರುತ್ತಾನೆ. ಯಾರಿಗೆ ಈ ವಿಷಯ ತಿಳಿಯಕೂಡದು ಎಂದುಕೊಂಡಿದ್ದೇನೋ ಅವರಿಗೆ ತಿಳಿದು ಬಿಟ್ಟಿತಲ್ಲ. ಹನುಮಂತ ಈ ಕಾರ್ಯದಲ್ಲಿ ಯಶಸ್ವಿಯಾಗಬಾರದು. ನನ್ನ ಪ್ರಯತ್ನ ಮತ್ತೆ ವಿಫಲವಾಗಬಾರದು. ದೂತ, ಅಪ್ಪಣೆ ಮಾಡಿ ಪ್ರಭು. ನೀನೀಗಲೇ ಸುವರ್ಣ ತಟಾಕದ ಬಳಿಗೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಬಂದು ತಿಳಿಸು. ಹಾಗೆ ಆಗಲು. ಸಜ್ಜನರ ರಕ್ಷಣೆಗಾಗಿ ನಿನ್ನ ಶೌರ್ಯ ಪರಾಕ್ರಮಗಳು ವಿನಿಯೋಗವಾಗಲಿ. ನೀನು ಮತ್ಸ್ಯ ಹನುಮನೆಂದು ಖ್ಯಾತನಾಗು. ನಾನಿನ್ನು ಹೊರಡುತ್ತೇನೆ. ವಿಭೀಷಣ ಹೇಳಿದ್ದು ಸರಿಯಾಗಿಯೇ ಇದೆ. ಕಮಲದ ನಾಳದ ದಾರಿ ಇಲ್ಲಿಗೆ ಮುಗಿದಿದೆ. ಅಲ್ಲಿ ಕಾಣುತ್ತಿರುವುದು ಪಾತಾಳ ಲೋಕವೇ ಇರಬೇಕು. ಅದು ಐರಾವಣನ ಅರಮನೆ ಇರಬೇಕು. ಶ್ರೀರಾಮ್ 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 ಶ್ರೀರಾಮ್. ಆಹಾ, ಬಹಳ ಸುಂದರವಾಗಿದೆ. ಮತ್ಸ್ಯ ಹನುಮ ಇಲ್ಲಿ ರಾಕ್ಷಸರ ಕಾವಲಿರುವುದೆಂದು ಹೇಳಿದ್ದ.
ಆದರೆ ಯಾರೂ ಕಾಣುತ್ತಿಲ್ಲವಲ್ಲ. ಯಾರೀ ಹೆಂಗಸು ದುಃಖಿಸುತ್ತಾ ಕುಳಿತಿದ್ದಾಳೆ? ಏಕಿರಬಹುದು? ಐರಾವಣನೋ ಅವನ ಭಂಟರೋ ಇವಳಿಗೆ ನೋವುಂಟು ಮಾಡಿರಬಹುದೇ? ಇವಳನ್ನು ವಿಚಾರಿಸಿದರೆ ಆ ಐರಾವಣನ ವಿಷಯ ತಿಳಿಯಬಹುದು. ಅವನು ಸಿಕ್ಕಿದನೆಂದರೆ ರಾಮಲಕ್ಷ್ಮಣರು ಸಿಕ್ಕಿದಂತೆಯೇ. ಎಲೆ ಮಂಗಳಾಂಗಿ, ಏಕಾಂಗಿಯಾಗಿ ಕುಳಿತು ಏಕೆ ದುಃಖಿಸುತ್ತಿರುವೆ? ನಿನ್ನ ದುಃಖಕ್ಕೆ ಕಾರಣವೇನು? ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ಏಕೆ ಬಂದೆ? ನಾನು ಒಂದು ಮುಖ್ಯವಾದ ಕಾರ್ಯದ ಮೇಲೆ ಬಂದಿದ್ದೇನೆ. ನಾನು ಯಾರು, ಏಕೆ ಬಂದಿದ್ದೇನೆಂದು ಖಂಡಿತ ತಿಳಿಸುತ್ತೇನೆ. ಹನುಮಂತ, ನೀನು ಈ ಕಾರ್ಯದಲ್ಲಿ ಯಶಸ್ವಿಯಾಗುವೆ ಎಂದು ನಂಬಿರುವೆಯಾ? ಸಂದೇಹವೇಕೆ ದುರ್ದುಂಬೆ? ನಾನು ಯಾರು, ಇಲ್ಲಿಗೆ ಏಕೆ ಬಂದಿರುವೆನೆಂದು ಕೇಳಿದ ಮೇಲೂ ನನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯೇ? ಹನುಮಂತ, ನಿನ್ನ ಸಾಹಸ ಕಾರ್ಯಗಳನ್ನು ಕೇಳಿ ನಾನು ಮುಗ್ಧಳಾಗಿದ್ದೇನೆ. ನೀನು ಇಲ್ಲಿಯವರೆಗೂ ಬಂದಿರುವುದೇ ಒಂದು ದೊಡ್ಡ ಸಾಹಸವೆಂಬುದು ನನ್ನ ಭಾವನೆ. ಆದರೆ ನನ್ನ ಸೋದರ ಐರಾವಣ ಅಪ್ರತಿಮ ಪರಾಕ್ರಮಿ. ಅವನನ್ನು ಕಾಯುತ್ತಿರುವ ಒಬ್ಬೊಬ್ಬ ರಾಕ್ಷಸನು ಅತಿ ಬಲವಂತನೇ. ಅವನ ಬಲ ಪರಾಕ್ರಮಗಳು ಏನೇ ಇರಲಿ, ಎಷ್ಟೇ ಇರಲಿ, ಅವರನ್ನು ನಾನು ಗೆಲ್ಲುವುದರಲ್ಲಿ ಕಿಂಚಿತ್ತೂ ಶಂಕಿಸಬೇಡ. ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳಲು 12 ವರ್ಷ ತುಂಬುತ್ತಿರುವ ನಿನ್ನ ಮಗನನ್ನು ಐರಾವಣ ಕೊಲ್ಲುತ್ತಾನೆಂದು ನೀನು ದುಃಖಿಸುತ್ತಿರುವೆಯಲ್ಲವೇ? ಹೌದು ಹನುಮಂತ, ನನ್ನ ದುಃಖಕ್ಕೆ ಅದೇ ಕಾರಣ. ಆದರೆ ಇಷ್ಟು ಮಾತ್ರ ನಿಜ,
ನನ್ನ ಪುತ್ರನ ವಧೆಯಾದರೆ ನಾನು ಖಂಡಿತ ಬದುಕಿರುವುದಿಲ್ಲ. ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ಸಮಾಧಾನ ಮಾಡಿಕೋ ದುರ್ದುಂಬೆ. ಖಂಡಿತ ನಿನಗೆ ಅಂತಹ ಪರಿಸ್ಥಿತಿ ಬರುವುದಿಲ್ಲ. ನಾನು ನಿನಗೆ ಆಶ್ವಾಸನೆ ನೀಡುತ್ತೇನೆ. ನಿನ್ನ ಮಗ ಯಾವುದೇ ಕಾರಣಕ್ಕೂ ಸಾಯುವುದಿಲ್ಲ. ಅವನನ್ನು ಸಾಯಿಸಲು ಮುಂದಾಗಿರುವ ಆ ನಿನ್ನ ದುಷ್ಟ ಸಹೋದರ ಸಾಯುತ್ತಾನೆ. ಐರಾವಣನನ್ನು ಕೊಂದು ನಾನು ನಿನ್ನ ಪುತ್ರನನ್ನು ಈ ಪಾತಾಳ ಲೋಕದ ಸಿಂಹಾಸನದ ಮೇಲೆ ಕೂರಿಸುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.